ಪೂರ್ತಿ ವಿಡಿಯೋನ ನೋಡಿ ಮಿಸ್ ಮಾಡ್ಕೋಬೇಡಿ. ಕಡಿಮೆ ಬಜೆಟಲ್ಲಿ ವರ್ಕ್ ಮಾಡಿಕೊಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತೀರಾ ದಯವಿಟ್ಟು ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಆದಷ್ಟು ಜನ ಯಾರೆಲ್ಲ ವರ್ಕ್ ಮಾಡಬೇಕು ಅಂತಿರ್ತೀರಾ ಅಂಥವ್ರು ಪೂರ್ತಿಯಾಗಿ ವಿಡಿಯೋ ನೋಡಿ. ವಿಡಿಯೋ ಮುಖಾಂತರ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಯಾರೆಲ್ಲ ಟೈಲರ್ಸ್ ಇದ್ದೀರಾ ಅವರು ಕೂಡ ಅಷ್ಟೇ ವರ್ಕ್ ಮಾಡಿಸ್ಕೋಬೇಕು ಅನ್ನೋ ಆಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಇಲ್ಲಿ ಅಕ್ಕಪಕ್ಕ ಇದ್ದೀರಾ, ಮಂಡ್ಯ ಅಕ್ಕಪಕ್ಕ ಅನ್ನೋರು, ನಾವು ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋರಿದ್ರು ಕೂಡ ಪೂರ್ತಿ ವಿಡಿಯೋನ ನೋಡಿ, ನಿಮಗೂ ಹೆಲ್ಪ್ ಆಗುತ್ತೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಕಂಪ್ಯೂಟರ್ ಮಿಷಿನ್ ವರ್ಕ್ ಮಾಡ್ತಿದೆ ನೋಡಿ, ಯಾವ ರೀತಿ ಮಾಡಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಅನ್ನೋದು ಕೂಡ ತುಂಬಾ ಚೆನ್ನಾಗಿದೆ. ತುಂಬ ಜನ ಟೈಲರ್ಸು ನಮಗೆ ಸ್ಟಿಚಿಂಗ್ ಬೇಡ, ಬರೀ ವರ್ಕ್ ಮಾಡಿಕೊಡ್ತೀರಾ ಅಂತ ತುಂಬ ಜನ ಮೆಸೇಜ್ ಮಾಡ್ತಿದ್ರಿ. ಆದಷ್ಟು ಇವಾಗ ಹೆಣ್ಮಕ್ಳು ಮನೆಯಲ್ಲಿ ಅವರೇ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಬರೀ ವರ್ಕ್ ಮಾತ್ರ ಮಾಡ್ಕೊಡ್ತಾರೋ ಇಲ್ವೋ ಅಂತ ಕಮೆಂಟ್ ಮಾಡ್ತಿದ್ರಿ. ಹಾಗಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ. ಈ ವಿಡಿಯೋ ಮುಖಾಂತರ ನಿಮಗೂ ಹೆಲ್ಪ್ ಆಗಲಿ. ಯಾರೆಲ್ಲ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀರಾ ಆದಷ್ಟು ನಾವು ವರ್ಕ್ನೂ ಕೂಡ ಮಾಡ್ಕೊಡ್ತೀನಿ. ಬರೀ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ರೆ ಮಾತ್ರ ಮಾಡ್ಕೊಡ್ತಾರೇನೋ, ಸ್ಟಿಚಿಂಗ್ ಇಲ್ಲ ಅಂದರೆ ವರ್ಕ್ ಮಾಡ್ಕೊಡಲ್ಲ ಅಂತ ಅಂದ್ಕೊಳ್ತಿರ್ತೀರಾ. ಇಲ್ಲ, ಸ್ಟಿಚಿಂಗ್ ಬೇಡ ಅಂದ್ರೂ ಕೂಡ ಬರೀ ವರ್ಕ್ನೂ ಕೂಡ ಮಾಡ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಎಲ್ಲ ಇವಾಗ ತೋರಿಸ್ತಿರೋದು ಎಲ್ಲದೂ ಕೂಡ ಟೈಲರ್ ಕೊಟ್ಟಿರುವಂಥದ್ದು. ಇವಾಗ ನಾನು ಏನು ತೋರಿಸ್ತೀನಿ ಅದನ್ನು ಮಾತ್ರ ನಾನೇ ಸ್ಟಿಚ್ ಮಾಡಬೇಕು. ಇದನ್ನು ನಾನೇ ಕುಚ್ಚು ಮತ್ತು ಬೀಡ್ಸ್ ಎಲ್ಲ ಹಾಕಿ ಸ್ಟಿಚ್ ಮಾಡಿಕೊಡ್ಬೇಕು. ನಂದೇ ಸ್ಟಿಚಿಂಗ್ ಇದು. ಇವಾಗ ಏನು ತೋರಿಸ್ತೀನಿ, ಇದು ಬಂದು ವೈಟ್ ಪೀಸ್ನ ತಂದು ಈ ರೀತಿಯಾಗಿ ತುಂಬ ಕಲರ್ಸ್ನ ಹಾಕಿ ವರ್ಕ್ ಮಾಡಿಕೊಡಿ. ತುಂಬ ಸೀರೆಗೆ ಯೂಸ್ ಮಾಡೋ ರೀತಿ ಡಿಸೈನ್ ಚಾಯ್ಸ್ ಎಲ್ಲ ನಿಮ್ಮದೇ ಇಷ್ಟ, ಅಮೌಂಟಿಗೆ ಮಾಡಿಕೊಡಿ ಅಂತ ಹೇಳಿದರು. ಬ್ಲೌಸ್ ಪೀಸ್ ನಾನೇ ತಂದು ಈ ರೀತಿಯಾಗಿ ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿಕೊಟ್ಟಿದ್ದೀನಿ. ಈ ರೀತಿ ಕೂಡ ಮಾಡಿಕೊಡ್ತೀವಿ. ನಿಮಗೆ ಯಾವ ಥರ ಬೇಕು ಅಂತ ಕೇಳಿದ್ರು ಕೂಡ ಮಾಡಿಕೊಡ್ತೀನಿ. ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿಕೊಡಿ ಅಂದರೂ ಮಾಡಿಕೊಡ್ತೀನಿ. ಇಲ್ಲ ಬೇಡ ನಮಗೆ ಬರೀ ವರ್ಕ್ ಮಾಡಿಕೊಡಿ, ನಾವೇ ಸ್ಟಿಚ್ ಮಾಡ್ಕೊತೀವಿ ಅನ್ನೋದ್ರು ಕೂಡ ಮಾಡಿಕೊಡ್ತೀನಿ. ಇಲ್ಲ ಈ ರೀತಿ ಪೀಸ್ನ ತಂದು ವರ್ಕ್ ಮಾಡಿಕೊಡಿ ಅಂದರೂ ಕೂಡ ಮಾಡಿಕೊಡ್ತೀನಿ. ಹಾಗಂತ ಹೇಳಿ ತಂದು ಮಾಡಿದ್ಮೇಲೆ ಬೇಡ ಅಂತ ಹೇಳಬಾರ್ದು. ಅದೊಂದನ್ನು ಕೂಡ ಹೇಳ್ಬಿಡ್ತೀನಿ. ಯಾಕೆಂದರೆ ತುಂಬ ಜನ ತಂದು ಮಾಡಿದ್ಮೇಲೆ ಅದು ಬೇಡ, ಅದು ಕಲರ್ ಬೇರೆ ಆಗಿಬಿಟ್ಟಿದೆ, ಈ ರೀತಿಯಾಗಿ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ. ಹಾಗಾಗಿ ಮೊದಲಿಗೆ ಕನ್ಫರ್ಮ್ ಆಗಿ ಆರ್ಡ್ರ್ ಮಾಡಿದ್ರೆ ಮಾತ್ರ ನಾವು ವರ್ಕ್ನ ಮಾಡಿ ಸ್ಟಿಚ್ ಮಾಡಿಕೊಡುವಂಥದ್ದು. ಆದಷ್ಟು ನಾನು ಜಾಸ್ತಿಯಾಗಿ ಈ ರೀತಿ ಬ್ಲೌಸ್ ಪೀಸ್ನ ತಂದು ವರ್ಕ್ ಮಾಡೋದನ್ನು ಕಡಿಮೆ ಅಂತ ಹೇಳ್ತೀನಿ. ಏಕೆಂದರೆ ತುಂಬ ಜನ ವರ್ಕ್ ಎಲ್ಲ ಮಾಡಿದ್ಮೇಲೆ ಬೇಡ ಅಂತ ಹೇಳ್ಬಿಡ್ತಾರೆ. ಮತ್ತು ಕಲರ್ಸ್ ಎಲ್ಲ ಈ ಕಲರ್ಸ್ ಬೇಕಾಗಿರಲಿಲ್ಲ, ಇದಾಗಿ ಈ ರೀತಿ ಎಲ್ಲ ಸಣ್ಣ ಪುಟ್ಟ ಕಂಪ್ಲೇಂಟ್ ಅನ್ನೋದು ಇರುತ್ತೆ. ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಅವ್ರು ಓಕೆ ಅಂದಮೇಲೆ ಈ ಥರದನ್ನು ಕೂಡ ಪೀಸ್ನ ತಂದು ವರ್ಕ್ ಮಾಡಿಕೊಡ್ತೀನಿ. ಅದು ಅವ್ರ ಅಮೌಂಟಿಗೆ ಸೂಟ್ ಆಗೋ ರೀತಿ, ಅವ್ರು ಯಾವ ರೀತಿ ಅಮೌಂಟ್ ಹೇಳ್ತಾರೆ, ಅಮೌಂಟ್ ಹೇಳಿದ್ರೆ ಅಮೌಂಟಿಗೆ ಸೂಟ್ ಆಗೋ ರೀತಿ ಮಾಡಿಕೊಡ್ತೀನಿ. ಇಲ್ಲ ಯಾವುದೇ ಮಾಡಿ ಪರವಾಗಿಲ್ಲ, ಸ್ವಲ್ಪ ಗ್ರ್ಯಾಂಡಾಗಿರಲಿ, ಈ ಡಿಸೈನ್ ಇರಲಿ ಅಂತ ಕೇಳಿದ್ರು ನೀವೇ ಕೇಳಿದಂಥ ಡಿಸೈನ್ ಕೂಡ ಮಾಡಿಕೊಡ್ತೀನಿ. ನಿಮ್ಮದೇ ಆಗಿರುತ್ತೆ ಚಾಯ್ಸು. ನೀವು ಯಾವ ರೀತಿ ಹೇಳ್ತೀರಾ, ನಮ್ಗೆ ಇದೇ ಡಿಸೈನ್ ಬೇಕು ಅಂದರೂ ಮಾಡಿಕೊಡ್ತೀವಿ. ಇಲ್ಲ ಇಷ್ಟು ಅಮೌಂಟಲ್ಲಿ ಮಾಡಿಕೊಡಿ, ಡಿಸೈನ್ ನಿಮ್ಮದೇ ಆಗಿರಲಿ ಪರವಾಗಿಲ್ಲ, ಇಷ್ಟು ಅಮೌಂಟಿಗೆ ಬ್ಲೌಸ್ ಪೀಸ್ನ ತಂದು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂದರೆ ಅದನ್ನು ಕೂಡ ಮಾಡಿಕೊಡ್ತೀವಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾಡಿಕೊಡ್ತೀವಿ. ಚಾಯ್ಸ್ ಎಲ್ಲ ನಿಮ್ಮದೇ ಆಗಿರುತ್ತೆ. ಎಲ್ಲ ವಿಡಿಯೋದಲ್ಲೂ ಕೂಡ ಆದಷ್ಟು ಎಲ್ಲದನ್ನು ಕೂಡ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀನಿ. ತುಂಬ ಜನ ಇತ್ತೀಚೆಗೆ ನಮಗೆ ಬರೀ ವರ್ಕ್ ಮಾಡಿಕೊಡ್ತೀರಾ ಅಕ್ಕ ಅಂತ ಕಮೆಂಟ್ ಮಾಡ್ತಿದ್ರಿ. ಹಾಗಾಗಿ ಈ ವಿಡಿಯೋನ ತೋರಿಸ್ತೀನಿ. ಒಬ್ಬರು ಟೈಲರು ಈ ರೀತಿಯಾಗಿ ನಮ್ಮ ಹತ್ರ ವರ್ಕ್ ಮಾಡಿಸ್ಕೋತಾರೆ. ತುಂಬ ಜನ ವರ್ಕ್ ಮಾಡಿಸ್ಕೋತಾರೆ. ಯೂಟ್ಯೂಬ್ನ ನೋಡಿ ಬಂದಂಥ ಕಸ್ಟಮರ್ ಕೂಡ ಒಂದಿಬ್ಬರು ರೆಗ್ಯುಲರ್ ಆಗಿ ವರ್ಕ್ ಮಾಡಿಸ್ಕೊತಿದ್ದಾರೆ. ಯೂಟ್ಯೂಬ್ನ ನೋಡ್ಕೊಂಡು ಇಲ್ಲೇ ಬಂದಿದ್ರು. ಇಲ್ಲೇ ಬಂದು ಅಕ್ಕಪಕ್ಕ ನಾವು ವರ್ಕ್ ಮಾಡಿಸ್ಕೋತೀವಿ ಅನ್ನೋರು ಕೂಡ ಅಕ್ಕಪಕ್ಕ ಮಂಡ್ಯ ನಮ್ಮದು ಅಕ್ಕಪಕ್ಕ ಇದ್ದರೆ ನಾನು ಅಡ್ರೆಸ್ನ ತಿಳಿಸ್ಕೊಡ್ತೀನಿ, ಬಂದು ಕೂಡ ವರ್ಕ್ ಮಾಡಿಸ್ಕೋಬೋದು. ಇಲ್ಲ ನಾವು ಕೊರಿಯರ್ ಮಾಡಿಕೊಡ್ತೀವಿ ಅಂದರೆ ಕೊರಿಯರ್ ಕೂಡ ಮಾಡಿಕೊಡಿ, ವರ್ಕ್ ಮಾಡಿ ಕೂಡ ಕೊಡ್ತೀನಿ. ನಮಗೆ ಸ್ಟಿಚಿಂಗ್ ಬೇಡ ಬರೀ ವರ್ಕ್ ಮಾಡಿಕೊಡಿ ಅಂದರೆ ವರ್ಕ್ ಮಾಡಿ ಕೂಡ ನಿಮಗೆ ಕಳಿಸ್ಕೊಡ್ತೀನಿ. ಟೈಲರ್ಸ್ ಆಗಿದ್ದರೆ ನಾವು ಕೂಡ ಆದಷ್ಟು ಕಡಿಮೆ ರೇಟಲ್ಲೇ ವರ್ಕ್ ಮಾಡಿಕೊಡ್ತೀವಿ. ನಿಮಗೂ ಕೂಡ ಏನಾದರೂ ಸಿಗಬೇಕಲ್ವ, ನಿಮಗೂ ಕೂಡ ಈಗ ಇಷ್ಟೊಂದೆಲ್ಲ ಜಾಸ್ತಿಯಾಗಿ ವರ್ಕ್ ಮಾಡಿಸ್ಕೊಡ್ತೀರಾ ಅಂದರೆ ಕಡಿಮೆ ರೇಟಲ್ಲೇ ವರ್ಕ್ ಮಾಡಿ ಕೊಡ್ತೀವಿ. ನಾನು ಬಂದು ಸ್ಟಾರ್ಟಿಂಗ್ ಪ್ರೈಸ್ ಬಂದು 300ಇಂದ ವರ್ಕ್ ಮಾಡಿಕೊಡ್ತೀನಿ. ಇವಾಗ ನಾನು ಏನು ತೋರಿಸ್ತಿದ್ದೀನಿ ಈ ಡಿಸೈನ್ನ ನಾನು 300ಗೆ ವರ್ಕ್ ಮಾಡಿ ಕೊಡ್ತಿದ್ದೀನಿ. ನೀವು ಏನು ಡಿಸೈನ್ ಕೇಳ್ತೀರಾ ಆ ಡಿಸೈನ್ ಕೂಡ ಮಾಡಿಕೊಡ್ತೀವಿ. ಇಲ್ಲ ಬೇಡ ನಮಗೆ ಒಂದು 300, 350, 400 ಈ ರೀತಿಯಾಗಿ ಅಷ್ಟು ಅಮೌಂಟಿಗೆ ವರ್ಕ್ ಮಾಡಿಕೊಡಿ ಅಂದರೂ ಕೂಡ ಅಲ್ಲಿ ಯಾವ ಡಿಸೈನ್ ಸೂಟ್ ಆಗುತ್ತೆ ನೋಡಿ ಅಷ್ಟು ಅಮೌಂಟಿಗೂ ಕೂಡ ವರ್ಕ್ ಮಾಡಿಕೊಡ್ತೀನಿ. ಇಲ್ಲ ಬೇಡ ನಮಗೆ ಅಮೌಂಟ್ನ ಮಾತ್ರ ಹೇಳ್ತೀನಿ ಅಂದರೆ ಅಮೌಂಟಿಗೆ ಸೂಟ್ ಆಗೋಂಗೂ ಮಾಡ್ಕೊಡ್ತೀನಿ. ಇಲ್ಲ ಬೇಡ ನಾವು ಡಿಸೈನ್ನೇ ಚಾಯ್ಸ್ ಮಾಡ್ತೀವಿ, ಕ್ಯಾಟ್ಲಾಗ್ ಕೊಡಿ ಅಂದರೆ ಡಿಸೈನ್ ಕೂಡ ಕಳಿಸ್ಕೊಡ್ತೀನಿ. ನಿಮಗೆ ಯಾವ ಥರ ಬೇಕು ಅದನ್ನು ಚಾಯ್ಸ್ ಮಾಡಿ ಕಳಿಸಿದ್ರೆ ಅದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅದನ್ನು ನಾನು ಕಳಿಸ್ಕೊಡ್ತೀನಿ. ಆ ರೀತಿ ಕೂಡ ವರ್ಕ್ ಮಾಡಿಸ್ಕೋಬೋದು. ಇವಾಗ ನಾನು ಏನು ತೋರಿಸ್ತಿದ್ದೀನಿ ಅದನ್ನೆಲ್ಲ ಇವಾಗ ತೋರಿಸಿರೋದನ್ನು ನಾನು 300 ರೂಪಾಯಿಗೆ ವರ್ಕ್ ಮಾಡಿ ಕೊಟ್ಟಿದ್ದೀನಿ. ಟೈಲರು ರೆಗ್ಯುಲರ್ ಕಸ್ಟಮರ್ ಕೂಡ. ಹಾಗಾಗಿ ನಾನು ಇವಾಗ ನಾವು ವರ್ಕ್ ಮಾಡಿಕೊಡ್ತೀವಿ ಅಂದರೆ ಅವರಿಗೂ ಕೂಡ ಏನಾದರೂ ಸಿಗಬೇಕಲ್ವ ಸ್ಟಿಚಿಂಗ್ ಮಾಡಿದ ಮೇಲೆ. ಆ ಥರ ಕಡಿಮೆ ರೇಟಲ್ಲಿ ಕೂಡ ವರ್ಕ್ ಮಾಡಿ ಕೊಡ್ತೀವಿ. ಕೆಲವೊಂದಷ್ಟು ರೆಗ್ಯುಲರು ಕೆಲವೊಂದು ಸಲ ಕೊಟ್ಟಾಗ 5-10 ಈ ರೀತಿಯಾಗಿ ಕೊಡ್ತಾರೆ. ಆ ರೀತಿ ಕೂಡ ವರ್ಕ್ ಮಾಡಿ ಕೊಡ್ತೀವಿ. ಇಲ್ಲ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಪೂರ್ತಿ ಫಿನಿಶಿಂಗ್ ಮಾಡಿಕೊಡಿ ಅಂದರೂ ಕೂಡ 750 ರೂಪಾಯಿ ತಗೋತೀನಿ. ವರ್ಕ್ ಮಾಡಿ ಸ್ಟಿಚ್ ಮಾಡಿ
ಪೂರ್ತಿ ಸೀರೆ ಫಾಲು ಲೈನಿಂಗ್ ಎಲ್ಲ ಹಾಕಿ ಸ್ಟಿಚ್ ಮಾಡಿ ಕೂಡ ಕೊಡ್ತೀನಿ. ನಿಮಗೆ ಯಾವ ಥರ ಬೇಕು ಆ ಥರ ಎಲ್ಲ ಮಾಡ್ತೀವಿ. ಚಾಯ್ಸು ನಿಮ್ಮದಾಗಿರುತ್ತೆ. ಯಾರಾದರೂ ನಾವು ಬರೀ ವರ್ಕ್ ಮಾಡಿಸ್ಕೋಬೇಕು, ಇವರು ಸ್ಟಿಚಿಂಗು ಕೂಡ ಮಾಡ್ತಿದ್ದಾರೆ, ಬರೀ ವರ್ಕ್ ಮಾಡಿ ಕೊಡಲ್ವೇನು ಅಂತ ಅನ್ಕೋಬೇಡಿ. ವರ್ಕ್ ಮಾಡಿ ಕೂಡ ಕೊಡ್ತೀನಿ. ಬೇಕು ಅನ್ನಾಗಿರೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಂಬರ್ ಇದೆ, ಮತ್ತು ನಾನು ಈ ವಿಡಿಯೋದಲ್ಲೂ ಕೂಡ ನಂಬರ್ನ ಕೊಟ್ಟಿದ್ದೀನಿ. ಬೇಕು ಅನ್ನಾಗಿರೋ ಕಾಂಟ್ಯಾಕ್ಟ್ ಮಾಡಿ. ಆವಾಗಲೇ ಹೇಳ್ದಾಗೆ ಇಲ್ಲೇ ಮಂಡ್ಯ ಸುತ್ತಮುತ್ತ ಇರೋರು ಇದ್ದರೆ ಅಡ್ರೆಸ್ನ ತಿಳಿಸ್ಕೊಡ್ತೀನಿ, ಫೋನ್ ಮಾಡಿ ಅಡ್ರೆಸ್ನ ತಿಳಿಸ್ಕೊಡ್ತೀನಿ. ಇಲ್ಲ ನಾವು ಕೊರಿಯರ್ ಮಾಡ್ತೀವಿ ಅಂದರೆ ಕೊರಿಯರ್ ಕೂಡ ಮಾಡಿಕೊಡ್ಬೋದು, ನಾನು ವರ್ಕ್ ಮಾಡಿ ಕೊಡ್ತೀನಿ. 300 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು 300 ರೂಪಾಯಿಂದ ವರ್ಕ್ ಮಾಡಿಕೊಡ್ತೀನಿ. ಇವಾಗಲೇ ಹೇಳ್ತಿದ್ದೀನಿ. ಡಿಸೈನ್ ಚಾಯ್ಸ್ ಇಲ್ಲ ನಾವು ಚಾಯ್ಸ್ ಮಾಡ್ತೀವಿ ಅಂದರೆ ನೀವು ಯಾವ ಥರ ಡಿಸೈನ್ ಚಾಯ್ಸ್ ಮಾಡ್ತೀರೋ ಅದ್ರ ಮೇಲೆ ಅಮೌಂಟ್. ಇವಾಗ ನಾನು ಏನು ತೋರಿಸ್ತಿದ್ದೀನಿ ಅದಕ್ಕಿಂತ ಕಡಿಮೆಗೇನು ನಿಮಗೆ ಮಾಡ್ಕೊಳ್ಳಲ್ಲ. ಇವಾಗ ಏನು ತೋರಿಸ್ತೀನಿ ಅಷ್ಟಾದರೂ ವರ್ಕ್ ಮಾಡ್ತೀನಿ. ಏಕೆಂದರೆ ಕೆಲವರು 300 ರೂಪಾಯಿಗೆ ಅಂದರೆ ಯಾವ ರೀತಿ ಮಾಡ್ತೀರಾ ಅಂತ ಕೇಳ್ತಿರ್ತೀರಾ, ಹಾಗಾಗಿ ಹೇಳ್ತಿದ್ದೀನಿ. ಇವಾಗ ಏನು ತೋರಿಸ್ತಿದ್ದೀನಿ ಅಷ್ಟಾದರೂ ನಾವು 300 ರೂಪಾಯಿಗೆ ಮಾಡಿಕೊಡ್ತೀವಿ. ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ತಿಳ್ಕೊಬೋದು ಬೇಕಾದರೆ. ತುಂಬ ಜನ ಕೇಳ್ತಿದ್ರಿ, ಹಾಗಾಗಿ ಇದೊಂದಕ್ಕೇ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ತಿದ್ದೀನಿ. ಇವಾಗ ನಾನೊಂದು ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಬಂದಂಥ ಕಸ್ಟಮರ್ಗೆ 1000 ರೂಪಾಯಿಗೆ 3 ಡಿಸೈನ್ನ ವರ್ಕ್ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಯೂಟ್ಯೂಬ್ ಚಾನಲ್ ನೋಡಿ ಕರೆ ಮಾಡ್ತೀರಾ, ಯಾರೆಲ್ಲ ಯೂಟ್ಯೂಬ್ ಚಾನಲ್ ನೋಡಿ ಬಂದಿದ್ದೀನಿ, ಈ ವಿಡಿಯೋನ ನೋಡಿ ಬಂದಿದ್ದೀನಿ ಅನ್ನೋರು 15 ದಿನ ಮಾತ್ರ ಈ ಆಫರ್ ಇರುತ್ತೆ. 15 ದಿನ ಮಾತ್ರ ಈ ಆಫರ್ ಇರುತ್ತೆ ಯೂಟ್ಯೂಬ್ನ ನೋಡಿ ಬಂದಂಥ ಕಸ್ಟಮರ್ಗೆ. ಇವಾಗ ನನ್ನ ಚಾನಲ್ನ ನೋಡಿ ನೀವು ಕೂಡ ಬಂದಿರ್ತೀರ, ಮತ್ತು ಇಷ್ಟೆಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿರ್ತೀರ, ನಿಮಗೂ ಕೂಡ ಹೆಲ್ಪ್ ಆಗಬೇಕು. ಬರೀ ವರ್ಕ್ಗೆ ಅಂತ ಬಂದಂಥ ಕಸ್ಟಮರ್ಗೆ 1000 ರೂಪಾಯಿಗೆ 3 ಬ್ಲೌಸ್ನ ವರ್ಕ್ ಮಾಡಿಕೊಡ್ತೀನಿ. ಯಾವುದೇ ಡಿಸೈನ್ ಆದರೂ ಅಂತ ಏನಿಲ್ಲ, ಆ ಅಮೌಂಟಿಗೆ ಸೂಟ್ ಆಗೋ ರೀತಿಯೇ ಮಾಡಿಕೊಡ್ತೀನಿ. ಏಕೆಂದರೆ ನೀವು ಸಿಂಪಲಾಗಿ ಮಾಡಿಬಿಡ್ತೀರೇನೋ ಅಂತ ಅನ್ಕೋಬೇಡಿ. ಇವಾಗ ಏನು ತೋರಿಸ್ತಿದ್ದೀನಿ ಈ ಥರ ಮಾಡಿಕೊಡ್ತೀನಿ. 1000 ರೂಪಾಯಿಗೆ 3 ಬ್ಲೌಸಿಗೆ ವರ್ಕ್ ಮಾಡಿಕೊಡ್ತೀನಿ. ನಾನು ಅವಾಗಲೇ ಹೇಳ್ದಾಗೆ ಚಾಯ್ಸ್ ಇಲ್ಲ, ನಮ್ಮದೇ ಚಾಯ್ಸ್ ಆಗಿರುತ್ತೆ. ನಿಮಗೆ ಲಾಸ್ ಅಂತೂ ಮಾಡಲ್ಲ ನಾವು. ಇವಾಗ ಏನು ತೋರಿಸ್ತಿದ್ದೀನಿ ನಿಮಗೆ ಅಷ್ಟನ್ನು ನಾನು ಮಾಡಿಕೊಡ್ತೀನಿ. ನಾನು ಚೆನ್ನಾಗೇ ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ, ನಿಮ್ಗೆ ಇಷ್ಟ ಆಗಬೇಕು ಆ ರೀತಿಯಾಗಿ. 15 ದಿನ, ಇವಾಗ ನಾನು 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಯಾರೆಲ್ಲ ಕಸ್ಟಮರ್ ಬರ್ತೀರಾ ನಾವು ವರ್ಕ್ ಮಾಡಿಸ್ಕೋಬೇಕು ಅಂತ ಅನ್ನೋರಿಗೆ 1000 ರೂಪಾಯಿಗೆ 3 ಬ್ಲೌಸ್ ಪೀಸ್ನ ವರ್ಕ್ ಮಾಡಿ ಕೊಡ್ತೀನಿ. ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಫೋನ್ ಮಾಡಿ ಅಂತ ಕೇಳ್ಕೊತೀನಿ. ಫೋನ್ ಮಾಡಿ ಕೇಳಿದ್ರೆ ಅಡ್ರೆಸ್ನ ತಿಳಿಸ್ಕೊಡ್ತೀನಿ. ಟೈಲರ್ಸ್ ಆಗಿದ್ದರೆ ಅದು ಆ ರೀತಿಯೂ ಕೂಡ ಮಾಡಿಕೊಡ್ತೀನಿ. ಇಲ್ಲ ಸ್ಟಿಚಿಂಗ್ ಮಾಡಿಕೊಡಿ ಅಂದರೆ ಅದು ಆ ರೀತಿಯೂ ಕೂಡ ಮಾಡಿಕೊಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಫೋನ್ ಮಾಡಿ ಕೇಳಿ ಅಡ್ರೆಸ್ನು ಕೂಡ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಎಲ್ಲ ಹೆಣ್ಮಕ್ಳಿಗೂ ಹೆಲ್ಪ್ ಆಗಲಿ. ಟೈಲರ್ಸ್ಗಳು ಯಾರು ಇದ್ದರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಈ ವಿಡಿಯೋನ ಶೇರ್ ಮಾಡಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಏಕೆಂದರೆ ಕಡಿಮೆ ರೇಟಲ್ಲಿ ವರ್ಕ್ ಮಾಡಿಕೊಟ್ಟಾಗ ಟೈಲರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಏಕೆಂದರೆ ನಿಮಗೂ ಕೂಡ ಒಂದಷ್ಟು ಅಮೌಂಟ್ ಸಿಗುತ್ತೆ, ನೀವು ಕೂಡ ಸ್ಟಿಚ್ ಮಾಡಿ ಅದರಿಂದ ಅಮೌಂಟ್ನ ತೊಗೋಬೋದು. ಆ ಥರದವ್ರು ಯಾರೋದಕ್ಕೆ ಈಗ ಈ ಕಂಪ್ಯೂಟರ್ ಮಿಷಿನ್ಗೆ 3ರಿಂದ 4 ಲಕ್ಷ ಬಂಡವಾಳನ ಹಾಕಬೇಕು, ಅಷ್ಟೊಂದು ಬಂಡವಾಳನ ಹಾಕೋದಕ್ಕಾಗಲ್ಲ. ನಾವು ಯಾರ ಹತ್ರನಾದ್ರು ಕಡಿಮೆ ಬಡ್ಜೆಟಲ್ಲಿ ವರ್ಕ್ನ ಮಾಡಿಸ್ಕೋಬೇಕು ಅನ್ನೋ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ಳೋ ಹೆಣ್ಮಕ್ಳು ತುಂಬ ಜನ ಇದ್ದೀರಾ. ತುಂಬ ಜನ ಹೆಣ್ಮಕ್ಳು ವರ್ಕ್ಗಾಗಿಯೇ ತುಂಬ ಕಷ್ಟಪಡ್ತಿರ್ತೀರ. ಏಕೆಂದರೆ ನಾವು ಹೇಳಿದ ಟೈಮಿಗೆ ಅವ್ರು ಕೊಡಲ್ಲ, ಮತ್ತು ಅದೆಲ್ಲ ಡಿಸೈನ್ ಚಾಯ್ಸ್ ಮಾಡಿ ನೋಡಬೇಕು, ಅಲ್ಲೆಲ್ಲ ಹೋಗಿ ತೊಗೊಂಡೋಗಿ ಕೊಡಬೇಕು, ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಅದನ್ನೆಲ್ಲ ನೋಡಿಕೊಂಡು ನಿಮಗೆ ಬೇಕಾದರೆ ನನ್ನ ಹತ್ರ ವರ್ಕ್ ಮಾಡಿಸ್ಕೊಂಡ್ರೆ ಬೇಗ ವರ್ಕ್ ಮಾಡಿ ಕೂಡ ಕೊಡ್ತೀನಿ. ಮತ್ತು ಆವಾಗಲೇ ಹೇಳ್ದಾಗೆ ಕಡಿಮೆ ರೇಟಲ್ಲಿ ನಿಮಗೆ ಇಷ್ಟ ಆಗೋ ರೀತಿ ರೆಗ್ಯುಲರ್ ಕಸ್ಟಮರು ಮತ್ತು ಟೈಲರ್ಸು ಆ ಥರದವ್ರು ಏನಾರು ಆದರೆ ಚೆನ್ನಾಗೇ ವರ್ಕ್ ಮಾಡಿಕೊಡ್ತೀನಿ. ಇವಾಗ ಏನು ತೋರಿಸ್ತಿದ್ದೀನಿ ಈ ಥರದ್ದು 1000 ರೂಪಾಯಿಗೆ 3 ಬ್ಲೌಸ್ನ ವರ್ಕ್ ಮಾಡಿ ಕೊಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ನನಗೆ ಫೋನ್ ಮಾಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ತುಂಬ ಜನ ಇತ್ತೀಚೆಗೆ ಕೇಳ್ತಿದ್ರಿ, ಹಾಗಾಗಿ ಹೇಳ್ತಿದ್ದೀನಿ. ನಾನು ಕೆಲವೊಂದನ್ನ ವಿಡಿಯೋ ಮಾಡಬೇಕಾದ್ರೆ ಇದಕ್ಕೆಲ್ಲ ಆನ್ಸರ್ ಮಾಡಬೇಕು ಅಂತ ಅನ್ಕೋತೀನಿ. ವಿಡಿಯೋ ಮಾಡಬೇಕಾದ್ರೆ ಅದು ನೆನಪು ಆಗೋದೇ ಇಲ್ಲ, ಹಾಗಾಗಿ ಹೇಳ್ತಿದ್ದೀನಿ. ಮತ್ತು ಕಂಪ್ಯೂಟರ್ ಮಿಷಿನ್ ಚೆನ್ನಾಗಿ ಮಾಡಲ್ಲ ಅನ್ನೋರು ಕೂಡ ಫಿನಿಶಿಂಗ್ ಎಲ್ಲ ತೋರಿಸ್ತಿದ್ದೀನಿ. ಮತ್ತು ಎಷ್ಟು ಒಂದು 3 ವರ್ಷ ಆಯಿತು ನಾನು ಮಿಷಿನ್ ತೊಗೊಂಡು. 3 ವರ್ಷದಿಂದ ಇಷ್ಟೆಲ್ಲ ಡಿಸೈನ್ ಮಾಡಿ ಹಾಕಿದ್ದೀನಿ. ನೋಡಿ, ಎಲ್ಲದನ್ನು ನೋಡಿ ನಿಮಗೂ ಇಂಟ್ರೆಸ್ಟ್ ಇದೆ, ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಅನಿಸಿದ್ರೆ ನೀವು ನನಗೆ ಕಾಲ್ ಮಾಡ್ಬೋದು. ನಂಬರ್ ವಿಡಿಯೋದಲ್ಲೂ ಕೂಡ ಕೊಟ್ಟಿದ್ದೀನಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ನೀವು ಈ ಆಫರ್ನ ಉಪಯೋಗಿಸ್ಕೊಂಡು ವರ್ಕ್ನ ಮಾಡಿಸ್ಕೋಬೋದು. ಇಲ್ಲೇ ಸುತ್ತಮುತ್ತ ಯಾರು ಇದ್ದರೆ ಈ ವಿಡಿಯೋನ ನೋಡ್ತಿದ್ರೆ ಆ ಥರದವರು ತಂದು ಕೊಟ್ಟರೆ ನಾನು ವರ್ಕ್ ಮಾಡಿ ಕೊಡ್ತೀನಿ. ನಾನು ಏನು ಈ ವಿಡಿಯೋದಲ್ಲಿ ಹೇಳ್ದಾಗೆ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತೀರಾ. ವಿಡಿಯೋದಲ್ಲಿ ಹೇಳ್ದಷ್ಟೇ ಅಮೌಂಟ್ ತೊಗೋತೀರಾ ಅಂತ ಕೇಳ್ತೀರಾ. ನಿಜವಾಗ್ಲೂ ಅಷ್ಟೇ ಅಮೌಂಟ್ ತೊಗೋತೀನಿ. ಇಂಟ್ರೆಸ್ಟ್ ಇದ್ದರೆ ಫೋನ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಆದಷ್ಟು ಶೇರ್ ಮಾಡಿ.